ಇದು ಒಂದು ವಾರ ಆಯಿತು ತೊಗೊಬಂದೆ. ಹಾಂ 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 ಆ್ಯಕ್ಚುಲಿ ನಮ್ಮ ರಾಮನಗರದಿಂದ ಘಾಟಿಲಿ ಸಣ್ಣ ಮಳೆ, ಹಾಂ ಹಾಂ ಘಾಟಿಯಿಂದ ನಮ್ಮ ರಾಮನಗರಕ್ಕೆ ಬಂತು. ಹಾಂ ಹಾಂ ಘಾಟಿ ನಮ್ಮ ಕೆಂಗಲ್ ಜಾತ್ರೆ, ಬೇಬಿ ಮಾಗಡಿ ಜಾತ್ರೆ ಮುಗಿಸ್ಕೊಂಡು ನಮ್ಮ ಸ್ನೇಹಿತರು ನಾರಾಯಣಿ ಅಣ್ಣ ಅವ್ರ ಹತ್ರ ಹೋಗಿತ್ತು. ಹಾಂ 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 ಅಲ್ಲಿಂದ ಬಂದು ನಮ್ಮ ಮಂಡ್ಯ ಒರಳು ರವಿಯಣ್ಣ ಅವ್ರ ಮನೆಗೆ ಬಂದಿತ್ತು. ಹಾಂ ಹಾಂ ರವಿಯಣ್ಣ ಅವ್ರ ಮನೆಯಿಂದ ನಾವು ಹಾಕೊಂಡ್ಬಂದ. ಇನ್ನೂ ಅಲ್ಲಾಗಕ್ಕೆ ಸುಮಾರು ದಿನ ಬೇಕು. ಸುಮಾರು ದಿನಗಳೇ ಬೇಕು. ಹಾಂ ಅಲ್ಲಾಗಿಲ್ಲ ಸಣ್ಣ ಕರುಗಳು. ಇವಕ್ಕೂ ಸೇಮ್ ಮೇಂಟೆನೆನ್ಸಾ? ಹಾಂ ಸೇಮ್. ಸ್ವಲ್ಪ ಅದೇ ಈಗ ಸೇಮ್ ಮಾಡ್ತಾ ಇದೀನಿ. ಜಾತ್ರೆ ಟೈಮಲ್ಲಿ ಹಾಲು ಬೆಣ್ಣೆ ಗಂಜಿ ಎಲ್ಲ ಕೊಡಬೇಕು, ಅವೆಲ್ಲ ಕೊಡಬೇಕು. ಕ್ಲೀನಾಗಿ ಬರಬೇಕಲ್ವ. ಈಗ ಏನು ಬಣ್ಣ ಏನು ಕೆಡ್ಸಿಲ್ಲ, ಸಾಕು. ಅಂದರೆ ಇನ್ನೂ ಚೆನ್ನಾಗಿ ಜಾತ್ರೆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಫುಲ್ ಹಾಲು ಬಣ್ಣ ಮಾಡ್ಕೋಬೇಕು ಅಂತ ಅಷ್ಟೇ. ಹೂವು ಒಂದು ವಾರ ಆಯಿತು ಅಂದರೆ ಏನು ಬೆಲೆ ಆಗಿದ್ದಾವೆ ನಿಮಗೆ? ಇದು 6,30,000 ನನಗಾಗಿರೋದು. ಕೂಟು ಕರುಗಳಂತೂ ದುಬಾರಿ ಆಗಿದಾವಲ್ಲ, ತುಂಬ ದುಬಾರಿ. ಕೇಳಕ್ಕೆ ಆಗಲ್ಲ. ಸರಿ ನೋಡಿದ್ರಲ್ಲ, 15 ಲಕ್ಷ 16 ಲಕ್ಷ ಹಂಗೆ ಮಾರಿದ್ದಾರೆ. ನಾವು ಕರುಗಳು ಇರಲಿ, ಚೆನ್ನಾಗಿ ಸಾಕೋಣ ಇರ್ಬೇಕೀಗ. ಈ ಫೀಲ್ಡ್ ಬಂದಮೇಲೆ ಬಿಟ್ಟೋಗೋಕ್ಕೆ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಒಳ್ಳೇದಾಯ್ತು ಅಂದರೆ ಅಲ್ಲಿ ಹೋಗ್ಬೇಕು ಅನಿಸ್ತದೆ. ಹಂಗಾಗಿ ಇರಲೇಬೇಕು ಅಂದ್ಬಿಟ್ಟು ಒಂದು ಜೊತೆ ಒಳ್ಳೆವು ಇರಲಿ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಯಾರು ಕಾಯಿಸ್ಪಟ್ಟು ಕೇಳಿದ್ರು ಕೊಡ್ತೀರಾ? ನೋಡೋಣ ಬ್ರೋ, ಬರ್ತಾರೆ ಅಂದರೆ ಕೊಡೋಣ. ನಾನು ಬಸಪ್ಪನ ಇಲ್ಲ ಅಂತ ಹೇಳಲ್ಲ. ಓರಿ ಮಾತ್ರ ಒಂದು 2 ವರ್ಷ ಹಗ್ಗ ಬಿಸ್ಬಾರ್ದು ಅಂತ ಪ್ಲಾನ್ ಮಾಡಿ. ಕರುಗಳು ಬೀಳ್ಬೇಕು, ಕರುಗಳು ಅಪ್ಪನ ಮಿಸ್ ಬರಬೇಕು ಅಂದರೆ ಒಂದು 2 ವರ್ಷ ನಮ್ಮ ಮನೇಲೆ ಮಡಗಬೇಕು ಅಂತ ಅದು ಫಿಕ್ಸ್ ಆಗಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಹೊಂದ್ಕೊಬಿಡೈತೆ, ಭಾವನೆ ತುಂಬ ಐತೆ ಅದಕ್ಕೆ. ಅಂದರೆ ನಿಮ್ಮ ಮನೇಲಿ ಅದು ಅಷ್ಟೇ, ರಾಕ್ಷರು ಅಷ್ಟೇ ತುಂಬ ಚೆನ್ನಾಗಿ ಹೋಗ್ಕೊಂಡಿತ್ತು ನಿಮ್ಮನ್ನ. ಇದನ್ನು ನಾನು ನೋಡಿದ ಮಟ್ಟಿಗೆ ಸ್ವಾಮಿಯವ್ರ ಮನೇಲಿ ತುಂಬ ಹೆವಿ ರ್ಯಾಶ್ ವಿಡಿಯೋ ಮಾಡಿದಾಗ ನಿಲ್ತಾನೆ ಇರಲಿಲ್ಲ ಓರಿ. ಹೇಳ್ಬೇಕು ನಾವಂತೂ ಅನ್ಕೊಂಡು ಟೆಂಪೋಗೆ ಹಾಕೋಬೇಕಾದ್ರೆ ತುಂಬ ಯೋಚನೆ ಮಾಡ್ಬಿಟ್ಟು ಹೆಂಗ್ ಮೇಂಟೈನ್ ಮಾಡೋದಿದ್ನ. 2 ಕಾಲು ಎತ್ತೆ ಒದ್ದೆ ಬಿಡೋದು. ಆ ಡೋರ್ ಹಾಕಕ್ಕಾಗಲಿಲ್ಲ. ನಾವು ಅರ್ಧ ಗಂಟೆ ಸತತ ಪ್ರಯತ್ನ ಪಟ್ಟಿರೋದು ಡೋರ್ ಹಾಕಕ್ಕೆ, ಅಷ್ಟು ರ್ಯಾಶ್ ಮಾಡಿತ್ತು. ಇವತ್ತು ಒಂದು ಹಗ್ಗ ಹಾಕೊಂಡು ನಿನ್ಸ್ಬಿಟ್ರೆ, ಇಲ್ಲಿ ನಿನ್ಸ್ಬಿಟ್ಟು ನಾನು ಈ ಕಡೆ ಬಂದ್ರೂ ಅದ್ರ ಭಾವನೆನೇ ಬೇರೆ ಥರ ಐತೆ. ಹಂಗೆ ನಿಂತಿರುತ್ತೆ. ಒಂದಷ್ಟು ಫೋಟೋಸ್ ಬಂದಿದೆ ಆಲ್ರೆಡಿ. ಈಗ ನೀವು ಹಾಕ್ತಿರಲ್ಲ, ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಓರಿ ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಆವಾಗಲೂ ಇವಾಗೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಓರಿ. ಹಿಂಗೆ ಮೇಂಟೈನ್ ಮಾಡಿ, ಒಳ್ಳೆ ಹೆಸರು ತಂದು ಕೊಡಲಿ ಬಸಪ್ಪ. ಥ್ಯಾಂಕ್ ಯು ಬ್ರೋ. ಎಲ್ಲ ಬಸಪ್ಪನಿಂದನೇ ಅಲ್ಲ ಬ್ರೋ ನಾವು. ಬ್ರದರ್, ಇಲ್ಲಿ ನೀವು ಸಿಟಿಲಿ ಇರೋದು ಅರ್ಚಕರಳ್ಳಿ. ಸುತ್ತಮುತ್ತಲೂ ತುಂಬ ಊರುಗಳಿದ್ದಾವೆ. ಇಲ್ಲಿ ಅಂಜನಪ್ಪ ರೇವಣ್ಣ, ಅರ್ಚಕರಳ್ಳಿ ವೀರಭದ್ರಣ್ಣ, ಸುಮಾರು ಜನ, ಆಮೇಲೆ ಉಳ್ಳಿಚೇಕಣ್ಣ ಎಲ್ಲ ಹೆಸರು ಮಾಡಿರೋವಂಥವ್ರೆ, ತುಂಬ ದೊಡ್ಡ ಹೆಸರು ಮಾಡಿರೋವಂಥವ್ರೇನೆ. ನೀವು ಇವಾಗ ಒಂದು 2ನೇ ಓರಿ ಕಟ್ಟಿದ್ದೀರಾ, ಫೀಲ್ಡ್ಗೆ ಬರ್ತಾ ಇದ್ದೀರಾ. ನಿಮಗೆ ಇದರಿಂದ ಏನು ಅನಿಸುತ್ತೆ? ನಿಮಗೆ ಹಸುಗಳು ಬರ್ತಿದ್ದಾವ? ಯಾವ ಥರ ಅಂದರೆ ಒಳ್ಳೆ ಓರಿ ಇರೋ ಕಡೆ ಬಂದೇ ಬರ್ತವೆ. ಆಮೇಲೆ ಎಲ್ಲರೂ ಅಷ್ಟೇ, ಓರಿ ಕಟ್ಟವ್ರೆ ಅಂದಮೇಲೆ ಎಲ್ಲರಿಗೂ ಒಂದು ಕ್ರೇಜ್ ಇದ್ದೇ ಇರುತ್ತೆ, ಒಳ್ಳೆ ಓರಿ ಕಟ್ಟಲೇಬೇಕು ಅಂತ. ಈ ಸುತ್ತ ಸರೌಂಡಿಂಗ್ ಏನಾಯ್ತು, ಎಲ್ಲರೂ ಒಳ್ಳೆ ಓರಿನೇ ಕಟ್ಟಿರೋದು. ಯಾವ್ದು ಕಳಪೆ ಯಾವುದೂ ಇಲ್ಲ, ಎಲ್ಲರೂ ಒಳ್ಳೆ ಓರಿ ಕಟ್ಟಿರೋದು. ಏನೋ ಓರಿ ಸಾಕ್ತವ್ರಲ್ಲ, ಅದು ಮಡಿಕೊಂಡು ಸಾಕ್ತಾ ಇರೋದಕ್ಕೆ ಒಂದು ಖುಷಿ ಪಡ್ಬೇಕು ಜನ. ಯಾಕೆಂದರೆ ಅದು ಮೇಂಟೆನೆನ್ಸ್, ಅದು ಕಷ್ಟ ಹಿಡ್ಕೊಬಂದು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಐತೆ ಬ್ರೋ. ಇವತ್ತು ಯಾರೇ ಆಗ್ಬೋದು, ಎನಿ ಒನ್ ಪರ್ಸನ್. ಈಗ ನಾನು ಹೊಸ್ದಾಗಿ ಕಟ್ತಾಯಿದ್ದೀನಿ ಇವತ್ತು, ಅದ್ರ ಬಗ್ಗೆ ನನಗೆ ತುಂಬ ಗೌರವ ಐತೆ. ಯಾಕೆಂದರೆ ಓರಿ ಕಟ್ಟಬೇಕು ಅಂದರೆ ತುಂಬ ಡಬಲ್ ಗುಂಡಿಗೆ ಇರಲೇಬೇಕು. ಅದು ನಿಜ ನಿಜ. ಓರಿ ಕಟ್ಟಬೇಕಂದ್ರೆ ಡಬಲ್ ಗುಂಡಿಗೆ ಇರಲೇಬೇಕು. ಹಂಗಾಗಿ ಎಲ್ಲ ಕಟ್ಟಿರೋರ್ಗೂ ಅದನ್ನೇ ಹೇಳೋದು, ಯಾವ್ದಾದ್ರು ಬರಲಿ ಎಲ್ಲ ಹಸ್ಕೊಳ್ಗೂ ಒಂದು ಕ್ರಾಸಿಂಗ್ ಅಂತ ಮಾಡಿದಾಗ ಡೈರೆಕ್ಟ್ ಕ್ರಾಸಿಂಗ್ ಇರಲಿ. ಓರಿ ಕಟ್ಟಿರೋರ್ಗೂ ಒಂದು ಖುಷಿ ಆಯ್ತದೆ. ಎಲ್ಲೇ ಹೋಗ್ಲಿ ನಂದೇ ಅಂತ ನಾನು ಹೇಳ್ಕೊಳ್ಳಲ್ಲ. ಯಾವುದೇ ಒಂದು ಅಕ್ಕಪಕ್ಕ ಒಳ್ಳೆ ಓರಿ ಐತೆ ಅಂದಾಗ ಅಲ್ಲೇ ಬಿಡಿಸ್ಲಿ, ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ಈಗ ಬೇಕು ಅನ್ನೋರು ಬರಲಿ, ತುಂಬ ಕ್ರೇಜ್ ಐತೆ ನನಗಿದೇ ಓರಿ ಬಿಡಿಸ್ಬೇಕು ಅನ್ನೋರು ಅವ್ರವ್ರ ಜಾಗದಲ್ಲಿ ಅಲ್ಲಲ್ಲಿ ಬಿಡಿಸ್ಲಿ, ನಾವು ಅದೇ ಕೇಳ್ಕೊಳ್ಳೋದು. ಬಟ್ ಓರಿ ಸ್ಪರ್ಶ ಮಾಡಲಿ, ಎಲ್ಲೇ ಆಗಲಿ. ನೀವನ್ ತಮಿಳ್ನಾಡು ಹೋಗ್ಬೋದು, ರಾಮನಗರ, ಈ ಕಡೆ ಮಾಗಡಿ, ಕನಕಪುರ, ಆ ಸರೌಂಡಿಂಗು ಜನಗಳು ನಂಬ್ಕೊಂಡೆ ಓರಿ ತಂದಿರ್ತಾರೆ. ನಮ್ಮ ಸುತ್ತಲ್ಲಿ ಹಸ್ಕೊಳವೆ ಅಂದ್ಬಿಟ್ಟು ಒಳ್ಳೊಳ್ಳೆ ಓರಿ ಅವರು ತಂದಿರ್ತಾರೆ. ಅಂಥವ್ರಿಗೆ ಅವ್ರಿಗೂ ಒಳ್ಳೇದಾಗಬೇಕು. ಯಾಕೆಂದರೆ ಕಟ್ಟಿದ ತಕ್ಷಣ ಅವ್ರಿಗೂ ಮೇಂಟೆನೆನ್ಸ್ ತುಂಬ ಕಷ್ಟ ಐತೆ ಇವತ್ತಿನ ಕಾಲದಲ್ಲಿ. ಸಾಕೋದೇ ತುಂಬ ಕಷ್ಟ ಐತೆ. ಹಂಗಾಗಿ ನಾನು ಹೇಳೋದು ಇದೊಂದೇ, ಎಲ್ಲ ಓರಿಗಳಿಗೂ ಪ್ರಿಫರೆನ್ಸ್ ಕೊಡಿ. ಹಸುಗಳು ಕಮ್ಮಿ ಇರೋದ್ರಿಂದ ಮೇಂಟೆನೆನ್ಸ್ ಕಾಸ್ಟೇ ತುಂಬ ಜಾಸ್ತಿ ಆಗಿದೆ. ಆಮೇಲೆ ಓರಿಗಳು ಸಿಗಲ್ಲ. ಇವತ್ತು 2 ಓರಿ ತಗೋಬೇಕು ಅಂದರೆ 3 ಲಕ್ಷ 4 ಲಕ್ಷ. ಇವತ್ತು ನಾನು ತಂದಿರೋದೇ ಇವತ್ತು ನನಗೆ 3.25 ಲಕ್ಷ ಅಲ್ಲೇ ಸ್ಪಾಟಲ್ಲಿ ಕಟ್ಟೋಣ. ಸಣ್ಣ ರೈತರುಗಳು ಓರಿ ಕಟ್ಟೋದು ಕಷ್ಟ ಆಗ್ತೈತೆ.
ಹಂಗಾಗಿ ನಾನು ಹೇಳೋದು ಹಸ್ಗಳು ನಾಟಿ ಹಸು ಯಾರ್ಯಾರು ಕಟ್ಟಿದ್ದಾರೆ ಅಕ್ಕಪಕ್ಕ ಯಾರು ಓರಿ ಕಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಹೌದೌದು. ನೆಕ್ಸ್ಟು ಕ್ರೇಜ್ ಇರೋರು ಕ್ರೇಜ್ ಅವ್ರು ಇರೋ ತಾವು ಬಂದು ಬಿಡ್ಸ್ಕೊಂಡು ಹೋಗ್ಲಿ. ಹೌದು. ಆಮೇಲೆ ಮತ್ತೆ ಇನ್ನೊಂದು ಏನಂದರೆ ಸುಮಾರು ಜನ ಹಳ್ಳಿಗಳ ಕಡೆ ಒಂದೆರಡು ಸಲ ಟ್ರೈ ಮಾಡ್ತಾರೆ ಅಷ್ಟೇ ಓರಿ ಬಿಡ್ಸೋಕ್ಕೆ, ನಿಲ್ತಾ ಇಲ್ಲ ಅಂದ್ಬಿಟ್ಟು ಈ ಡಾಕ್ಟ್ರುಗಳು ಸುಮಾರು ಜನ ಡಾಕ್ಟ್ರುಗಳು ನೋಡಿದ್ದೀನಿ, ಅವರೇ ಬಂದು ಈಟ್ ಹಾಕ್ಸಿ ಅಂತೇಳಿ ಪ್ರಿಫರ್ ಮಾಡಿ ಈಟ್ ಹಾಕ್ಸ್ಬಿಡ್ತವ್ರೆ. ನಾಟಿ ಹಸುಗಳಿಗೆ ಈಟ್ ಹಾಕ್ಸ್ಬಿಡ್ತಾರೆ. ಅದಕ್ಕೆ ನಾನೇ ನೋಡಿದ್ದೀನಿ, ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದೀನಿ, ಒಂದೆರಡು ಸಲ ನಿಂತಿರಲ್ಲ ಹಸುಗಳು. ಡಾಕ್ಟ್ರುಗಳು ಅಲ್ಲಿ ಲೋಕಲ್ ಡಾಕ್ಟ್ರು ಬರ್ತಾರೆ, ಸರ್ ಗರ್ಭ ಇನ್ಫೆಕ್ಷನ್ ಆಗಿರ್ಬೋದು, ಇದನ್ನು ಮಾಡಿ ಸರ್, ನೋಡಿ ಸರ್ ಏನಪ್ಪ ಟ್ರೀಟ್ಮೆಂಟ್ ಮಾಡಿ ಅಂತಾರೆ. ಸರ್ ಅದು ಇಲ್ಲ, ನೀವು ನಿಲ್ಲಲ್ಲ ಓರಿಗಳಿಗೆ, ಇದು ನಮ್ಮದೇ ಓರಿ ಚೆನ್ನಾಗೈತೆ ಹೆಸರುಘಟ್ಟ ಫಾರಮ್ದು ಹಾಕ್ಲಿ ಅಂದ್ಬಿಟ್ಟು ಈಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸುಮಾರು ಹಸುಗಳು ನಾನೇ ನೋಡಿದ್ದೀನಿ. ಇದರಿಂದ ಜನ ನೋಡ್ಬೇಕು, ಯಾಕಂದರೆ ವೀಟ್ ಹಾಕಿದ್ರೆ ಚೆನ್ನಾಗಿರೋ ಕರು ಬೀಳಲ್ಲ. ಸುಮಾರು ಅಂತ ಕರುಗಳು ಬಿದ್ದಿರೋದು ನಾವು ನೋಡಿದೀವಿ, ನೀವು ನೋಡಿದ್ದೀರಾ ಎಂತೆಂತ ಇದಾಗ್ತೈತೆ. ಕ್ರಾಸಿಂಗಲ್ಲಿ ಅದು ತಳಿನೇ ಬೇರೆ ಥರ ಅಭಿವೃದ್ಧಿ ಆಗ್ತೈತೆ ಈಟ್ ಹಾಕಿರೋದೆಲ್ಲ. ಹಂಗಾಗಿ ಒಳ್ಳೆ ಹಸುಗಳೇ ಇರ್ತವೆ, ಒಳ್ಳೆ ಜಾತಿ ಹಸುಗಳಿಗೆ ಈ ಥರ ಮಾಡ್ತಾರೆ, ವೀಟ್ ಹಾಕ್ಸ್ಬಿಡ್ತಾವ್ರೆ. ಅದರಿಂದ ಸೂಪರ್. ಯಾರು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಅಕ್ಕಪಕ್ಕ ಇರೋ ಹಳ್ಳಿಗಳಲ್ಲಿ ಸಣ್ಣ ರೈತರುಗಳಿಗೆ ಹೇಳ್ರಿ, ಆದಷ್ಟು ನಾನು ಅದೇ ಹೇಳ್ತಾ ಇರೋದು ಬ್ರೋ, ಎಲ್ಲಿ ನಿಮಗೆ ಬಿಡ್ಸಕ್ಕೆ ಇಲ್ಲಿವರೆಗೂ ಬಂದು ಬಿಡ್ಸಕ್ಕಾಗಲಿಲ್ಲ, ನಿಮ್ಮ ಅಕ್ಕಪಕ್ಕ ಇರೋ ಓರಿ ಕೈಲೇ ಬಿಡಿಸಿ. ಅಂಥದ್ರಲ್ಲೇ ಒಳ್ಳೊಳ್ಳೆ ಕರುಗಳು ಹುಡ್ತವೆ. ಯಾಕೆ ಅಂದರೆ ನೀವು 500,000 ಮಕ್ಕ ನೋಡಬೇಡಿ, ಅದರಲ್ಲೇ ನೀವು ಲಕ್ಷ ನೋಡೋದೈತೆ. ನೀವು ಕಂಡಂಗೆ ಎಷ್ಟೆಷ್ಟು ಕರುಗಳು ಹೋಗ್ತವೆ ಅನ್ನೋದು ಗೊತ್ತು ನಿಮಗೂ. ಈಗ ನಿಮ್ಮ ಚಾನಲಲ್ಲೇ ಎಷ್ಟು ಕರುಗಳು ಸೇಲ್ ಮಾಡಿದ್ದೀರಿ, ಎಷ್ಟು ರೈಟ್ಗೆ ಹೋಗೈತೆ ಎಲ್ಲ ನಿಮಗೂ ಗೊತ್ತು. ಅಂದರೆ ಒಂದು ಕರ ಒಳ್ಳೇದು ಬೀಳ್ತು ಅಂದರೆ ಮ್ಯಾಕ್ಸಿಮಮ್ ಅಂದರು 50,000ದಿಂದ ಸ್ಟಾರ್ಟ್ ಆಗುತ್ತೆ. 50,000ದಿಂದ 5 ಲಕ್ಷದವರೆಗೂ ಮಾರವ್ರೆ, 13 ಲಕ್ಷದ ಮಾರವ್ರೆ, 26 ಲಕ್ಷಕ್ಕೆ ಮಾರವ್ರೆ ಅಲ್ವಾ. ಈಗ ಸಣ್ಣ ರೈತರು ಅಂದಾಗ ನಮ್ಗೆ 50,000 ಸಿಕ್ಕಿದ್ರೇ ಒಂದು ದೊಡ್ಡದು. ಒಬ್ಬರವ್ರೆ, ನಿಮಗೆ ಈ ಕ್ರೇಜು ಯಾವಾಗ ಸ್ಟಾರ್ಟ್ ಆಗಿದ್ದು? ಕ್ರೇಜು ಅಂದರೆ ನಮ್ಗೆ ತುಂಬ ನಮ್ಮ ತಾತ, ಅದು ಮಾಮೂಲಿ ಎಲ್ಲರೂ ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ತಾತವರೆಲ್ಲ ಎತ್ಕಟ್ತಾ ಇದ್ರು. ಅದು ಕಾಲಕ್ರಮೇಣ ಸ್ಟಾಪ್ ಆಗಿಬಿಟ್ಟಿತ್ತು. ನಮ್ಮ ಅಪ್ಪವ್ರು ಕಟ್ತಾರೆ, ನಮ್ಮ ಅಪ್ಪವ್ರು ಬಂದು ನಾಟಿ ಹಸ್ಗಳು ಉಳುಮೆ ಮಾಡೋಕ್ಕೆ ಇದೆಲ್ಲ ಮಾಡೋಕ್ಕೆ ಅವಾಗಲೇ ಕ್ರೇಜ್ ನನಗೆ. ಆ ಟೈಮಲ್ಲಿ ಎಲ್ಲರೂ ದನ ಕಿತ್ತಾಯಿಸಿದ್ರೆ ಒಂದು ದಿನ ಏನಾಗ್ಬಿಡ್ತು, ತುಂಬ ಪ್ರಾಬ್ಲಮ್ ಆಯಿತು. ನಾಟಿ ಹಸು ಎಲ್ಲ ಏನು ಮಾಡ್ತಿದ್ರು, ನಮ್ಮ ಹತ್ರ ನಾಟಿ ಹಸು ಇತ್ತು ಅಂದ್ಬಿಟ್ಟು ಬಂದು ಹಿಡ್ಕೊಂಡು ಹೋಗೋರು, ಉಳುಮೆ ಮಾಡ್ಕೊಳ್ಳೋರು, ತಂದು ಕಟ್ಬಿಡೋರು. ಅದಕ್ಕೆ ಹುಲ್ಲು ಮೇವು ನೋಡ್ತಾ ಇರಲಿಲ್ಲ. ನಮ್ಮಮ್ಮ ಇದ್ದಿದ್ದು ಮಾರಿಸ್ಬಿಟ್ರು, ಸುಮ್ಮನೆ ಬಸಪ್ಪ ಇದಾಗ್ತವೆ, ನೋವು ತಿಂದು ನಮ್ಮನೆ ಹಾಳಾಗ್ತದೆ ಬೇಡ ಅಂದ್ಬಿಟ್ಟು. ಅದು ಮಾರಾದ್ಮೇಲೆ ದನಗಳೇ ಇರಲಿಲ್ಲ ನಮ್ಮ ಮನೇಲಿ. ಬೇರೆಯವರು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಎಲ್ಲ ಕಿಚಾಯಿಸಕ್ಕೆ ಹೋದಾಗ ನಾನು ಮನೇಲಿ ಕುತ್ಕೊಳ್ಳೀನಿ, ತುಂಬ ಬೇಜಾರಾಗ್ಬಿಡೋದು. ಆ ಟೈಮಲ್ಲಿ ಒಂದು ಜೊತೆ ಹಸ್ಕೊಂಡು ನಾನೇ ತರಿಸಿ ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ಬರಬೇಕಾದ್ರೆ ಅವತ್ತೇ 5,000 ರೂಪಾಯಿ ಮಲ್ಲಿಗೆ ಹಾರ ಮತ್ತು ಗುಲಾಬಿ ಹಾರಗಳು ತರಿಸಿ ಮೆರವಣಿಗೆ ಮಾಡಿ, ಅವಾಗಿಂದನೇ ಕ್ರೇಜ್ ನನಗೆ. ಅವಾಗಿಂದ ಕ್ರೇಜ್ ಬಂದು ಆಮೇಲೆ ಹಿಂಗೆ ಹಳ್ಳಿ ಕಾರ್ ಅಂತ ಸ್ಟಾರ್ಟ್ ಆಯಿತು, ಹಂಗೆ ಕಂಟಿನ್ಯೂ ಆಯಿತು. ಇನ್ನು ದೊಡ್ಡ ಮಟ್ಟಕ್ಕೆ ಕ್ರೇಜ್ ಸ್ಟಾರ್ಟ್ ಆಯ್ತು ನನಗೆ. ಅಂದರೆ ಈ ಹಳ್ಳಿಕಾರ್ ಫೀಲ್ಡ್ಗೆ ಸುಮಾರು ಜನ ಎಂಟ್ರಿ ಕೊಡೋದು ಯಾವ್ದ್ರ ಮುಖಾಂತರ ಅಂದರೆ ಸಂಕ್ರಾಂತಿ ಹಬ್ಬ. ಅದೇ ಮೇಯ್ನ್ ಅದೇ. ಯಾಕೆಂದರೆ ಈಗ ಯಾರೇ ಆಗ್ಬೋದು, ಈಗ ಬೆಂಗಳೂರು ಸಿಟಿಗೆ ಹೋಗಿ ವರ್ಕ್ ಮಾಡ್ತಾ ಇರ್ಬೋದು, ಎಲ್ಲ ಅವ್ರಿಗೆ ಹಬ್ಬ ಹುಣ್ಣಿಮೆಗೆ ಅಂತ ಮನೆಗೆ ಬಂದಾಗ ಫೀಲ್ ಬೇರೆ ಬರುತ್ತೆ. ದನಗಳು ಅದೆಲ್ಲ ನೋಡಿದಾಗ ನಮ್ಮನೇಲಿ ಒಂದೊಂದು ಹಸು ಕರು ಇದ್ದಿದ್ರೆ ನಾವು ಇಟ್ಕೊಂಡು ಕಿಚಾಯಿಸ್ಬೋದು, ಮಾಡ್ಬೋದು ಅಂತ ಒಂದು ಕ್ರೇಜ್ ಬರುತ್ತೆ. ಹಂಗಂಗೆನೆ ಈಗ ಯೂಸ್ ಎಲ್ಲ ಹಂಗೆ ಬೆಳೀತಾ ಇರೋದು. ನಿಜ ನಿಜ. ಕೆಲವು ವಿಡಿಯೋಸ್ ನೋಡ್ತಾರೆ, ಯೂಟ್ಯೂಬ್ಸ್ ವಿಡಿಯೋಸ್ ಎಲ್ಲ ಬಂದಮೇಲೆ ಎಲ್ಲ ಹುಡುಗರುಗಳು ಸ್ವಲ್ಪ ಈಗ ಕಟ್ತೇವ್ದ ಮನೇಲೂ ಕಟ್ತಾ ಇದ್ದಾರೆ. ಈಗ ನಮ್ಮ ಚಿಕ್ಕಪ್ಪವ್ರ ಮನೇಲೂ ಸಿಮೇಸ್ ಆಯಿತು, ಅವರು ಈಗ ನಾನು ಕಟ್ಟೋದು ನೋಡಿ ಒಂದು ನಾಟಿ ಕರು ತಂದವ್ರೆ. ಈಗ ಅಲ್ಲಿ ನಮ್ಮ ದೊಡ್ಡಮ್ಮವರು ಮನೆ ಕಟ್ತಾ ಇದ್ದಾರೆ, ಅವರು ಈಗ ಮನೆ ಎಲ್ಲ ಫಿನಿಶ್ ಆದಮೇಲೆ ಒಂದು ಹಸು ಕರು ಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾನು ನನ್ನ ಕೈಲಾದಷ್ಟು ನಾನು ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಕಟ್ಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಗೋತಳಿ ಉಳಿಬೇಕು. ಒಬ್ರು ನೋಡಿ ಇನ್ನೊಂದು ಜನ ಅಂದ್ರೆ ಅದು ಸ್ಪರ್ಶ ಹಂಗ ಆಗ್ತಾ ಇರುತ್ತೆ. ನಾವ್ ಹೇಳೋದಲ್ಲ, ಈಗ ನಮ್ಮ ಮನೇಲಿ ಬಂದೈತೆ ಅಂದಾಗ ಇನ್ನೊಬ್ರು ಮನೇಲಿ ಹಂಗಂಗೆ ಸ್ಪರ್ಶ ನೋಡು, ನಾವು ಒಂದು ಕಟ್ಟೋಣ, ಒಂದು ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಗ್ತಾ ಇದೆ.